ಚೆಸ್ಟ್ ಹತ್ರ ಉಸಿರು ಕಳಿಸ್ಬೇಕು. ಇಲ್ಲಿ ಹೊಟ್ಟೆ ಆಯಿತು. ಇಲ್ಲಿ ಯಾವ ಥರ ಮಾಡಿದ್ರೆ ಈ ಥರ ಹಾಕ್ಕೊಳ್ಳಿ. ಸುಮ್ಮನೆ ಈ ಥರ ಉಸಿರು ತಗೊಳ್ಳುವಾಗ ಈ ಚೆಸ್ಟು ಈ ಥರ ಈ ಕಡೆ ಎಕ್ಸ್ಪ್ಯಾಂಡ್ ಆಯಿತು. ಈ ಥರ ನೋಡಿ, ಈ ಕಡೆ ಇನ್ನೊಂದು ಸತಿ ನೋಡಿ, ಈ ಥರ ಇಟ್ಕೊಳ್ಳಿ. ಇಲ್ಲಿ ಚೆಸ್ಟ್ ಪೂರ್ತಿ ಕಳಿಸಿ. ಹೊಟ್ಟೆ ಕಡೆ ಹೋಗಲಿಲ್ಲ ಬಿಡಿ, ಸ್ವಲ್ಪ ಹೋಗುತ್ತೆ, ಏನು ಪರವಾಗಿಲ್ಲ. ಆಮೇಲೆ ನಿಧಾನವಾಗಿ ಇಡಿ. ಇನ್ನೊಂದು ಸತಿ ಉಸಿರು ತಗೊಳ್ಳಿ ಪೂರ್ತಿ ನಿಧಾನವಾಗಿ, ಭಾಳ ನಿಧಾನವಾಗಿ ತಗೋಬೇಕು ನೋಡಿ. ಈ ಥರ ಇದು ಚೆಸ್ಟ್ ಭಾಗ, ಹೊಟ್ಟೆ ಆಯಿತು ಫಸ್ಟು, ಆಮೇಲೆ ಚೆಸ್ಟ್ ಆಯಿತು, ಮತ್ತು ಆಮೇಲೆ ಕಂಠಕ್ಕೆ ಹೋಗುತ್ತೆ ಉಸಿರು. ಅದಕ್ಕೆ ನೀವು ಈ ಥರ ಇಟ್ಕೊಳ್ಳಿ. ಈ ಗುಂಟೆಗಳಿದಲ್ವ, ಇಲ್ಲಿ 2 ಗುಂಟೆಗಳಿರ್ತವೆ, ಅಲ್ಲಿ ಇಟ್ಕೊಳ್ಳಿ 2 ಕೈ. ಇವಾಗ ಪ್ರಾಣನ ನಿಮ್ಮ ಭಾವನದಲ್ಲಿ ಏನು ಅನ್ಕೋಬೇಕು ತಾ, ಪ್ರಾಣ ಇಲ್ಲಿಗೆ ಹೋಗಬೇಕು ಅಂತ ತಿಳ್ಕೊಬೇಕು. ಉಸಿರು ತಗೊಳ್ಳಿ. ಉಸಿರೆಲ್ಲ ಮೇಲಕ್ಕೆ ಬಂತು ಕಂಠಕ್ಕೆ. 1 2 3 4 5 ನಿಧಾನವಾಗಿ ಬಿಡಿ. ಇವಾಗ ಉಸಿರು ತಗೊಳ್ಳಿ ಇನ್ನೊಂದು ಸತಿ ಪೂರ್ತಿ ಕಂಠಕ್ಕೆ ಕಳಿಸಿ. ಇನ್ನೊಂದು ಸತಿ ಉಸಿರು ತಗೊಳ್ಳಿ ಮೂಗಿಂದಾನೆ ಇಲ್ಲಿಗೆ. ಅಂದರೆ ಇವಾಗ ಇಲ್ಲಿ ತಗೊಳ್ಳುವಾಗ ಮೇಲಕ್ಕೆ ಹೋಯ್ತು. ದಿಸ್ ಇಸ್ ದಿ ವರ್ಟಿಕಲ್ ಮೇಲೆ. ಇದು ಹೊಟ್ಟೆ ಅದು ಮುಂದಕ್ಕೆ ಹೋಯಿತು, ಇದಕ್ಕೆ ಹಾರಿಜಾಂಟಲ್ಗೆ ಹೋಯಿತು. ಇದನ್ನು 3 ಡೈಮೆನ್ಷನಲ್ ಬ್ರೀದಿಂಗ್ ಅಂತೀವಿ. 3 ಡೈಮೆನ್ಷನಲ್ ಬ್ರೀದಿಂಗ್ ಆರ್ 3 ಸೆಕ್ಷನಲ್ ಬ್ರೀದಿಂಗೂ ಅನ್ಬೋದು. ಹೊಟ್ಟೆ ಕದಲ್ತಾ ಇದೆ, ಚೆಸ್ಟ್ ಭಾಗ ಕದಲ್ತಾ ಇದೆ, ಈ ಕಂಠ ಈ ಕಾಲರ್ ಬೋನನ್ನು ಕದಲ್ತಾ ಇದೆ ಅಲ್ವಾ. ಇದು 3 ಡೈಮೆನ್ಷನಲ್ ಬ್ರೀದಿಂಗ್ ಅಂತಾರೆ ಇದನ್ನು. ಇನ್ನೊಂದು ಸತಿ ಮಾಡೋಣ.